ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮೂತ್ರರೋಗ ತಜ್ಞರಾದ ಡಾಕ್ಟರ್ ಪೂವಾಡ ಸಂದೀಪ್ ಸರ್. ನಮಸ್ಕಾರ. ನಮಸ್ಕಾರ ಸರ್. ವಿಶೇಷವಾದಂಥ ಕೆಲವು ಕಾಯಿಲೆಗಳ ಕಡೆ ಭಾಳಷ್ಟು ಜನ ಗಮನ ಕೊಡಲ್ಲ ಅಥವಾ ಕೆಲವೊಂದು ಸಂಕೋಚ ಇರುತ್ತೆ. ಹಾಗಾಗಿ ಕೆಲವು ಕಾಯಿಲೆಗಳಿಗೆ ಚಿಕಿತ್ಸೆಗೆ ಅವರು ಮುಂದಾಗಲ್ಲ. ಅದರಲ್ಲಿ ಬರೋದೇ ಈ ಪ್ರಾಸ್ಟೇಟ್ ಗ್ರಂಥಿ ಅಂಥೇಳಿ. ಈ ಪ್ರಾಸ್ಟೇಟ್ ಗ್ರಂಥಿ ಅಂದರೆ ಏನು ಸರ್? ಸೊ ಪ್ರಾಸ್ಟೇಟ್ ಗ್ರಂಥಿ ಒಂದು ಮೂತ್ರಚೀಲದ ಕೆಳಗಡೆ ಗಂಡಸರಿಗೆ ಮಾತ್ರ ಇರೋವಂಥ ಒಂದು ಗ್ರಂಥಿ. ಸೊ ಇದರೊಂದು ಕೆಲಸ ಏನು ಅಂದರೆ ನಮ್ಮ ವೀರ್ಯಾಣುಗೆ ಪೌಷ್ಟಿಕಾಂಶ ಕೊಡೋದು ಹಾಗೂ ವೀರ್ಯಾಣು ಹೊರಗಡೆ ಬರೋದಕ್ಕೆ ಸಹಾಯ ಮಾಡುವಂಥ ಒಂದು ಗ್ರಂಥಿ. ಸೊ ಇದು ನಾರ್ಮಲ್ಲಾಗಿ 50 ವರ್ಷದ ವಯಸ್ಸಿನವರೆಗೂ ಅದರಿಂದ ಏನೂ ಸಮಸ್ಯೆಗಳು ಆಗೋದಿಲ್ಲ. ಅಂದರೆ ಸಂತಾನೋತ್ಪತ್ತಿಗೆ ಸಹಾಯಕಾರಿಯಾಗಿರುವಂಥ ಗ್ರಂಥಿ ಅಲ್ವಾ? ಹೌದು. ಅಂದರೆ ಸಾಮಾನ್ಯ ಸರ್, ಈಗ ಮನುಷ್ಯ ನಿರಂತರವಾಗಿ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಇರ್ತಾನೆ ಅಂತ ಅನ್ಬೋದು 50 ವರ್ಷ ತನಕ. ಹೌದು, ಅದು ಸಹಜವಾಗಿ ನಾವು ಯೋಚನೆ ಮಾಡೋದು. ಹೌದು. ಮಿಲನ ಕ್ರಿಯೆಯನ್ನು ಸ್ವಲ್ಪ ಕಡಿಮೆಗೊಳಿಸುವಾಗ ಆ ಒಂದು ಗ್ರಂಥಿಗೆ ಸಮಸ್ಯೆ ಅಂತ ಬರುತ್ತೆ. ಹೇಗೆ ಸರ್? ನಂದೊಂದು ಕುತೂಹಲ. ಇಲ್ಲ, ಅದು ನಾರ್ಮಲ್ಲಾಗಿ ಪ್ರಾಸ್ಟೇಟ್ ಗ್ರಂಥಿ ಏನಂದರೆ ಅದರ ಕೆಲಸ ಬಂದ್ಬಿಟ್ಟು ಅದಕ್ಕೆ ಪೌಷ್ಟಿಕಾಂಶ ಕೊಡುವಂಥದ್ದು, ಆಗಲೂ ವೀರ್ಯಾಣುನ ಹೊರಗಡೆ ತರುವಂಥ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುವಂಥ ಗ್ರಂಥಿ. ನಮ್ಮ ಏನು ಲೈಂಗಿಕ ಕ್ರಿಯೆ ಕಮ್ಮಿ ಆದರೂ ಕೂಡ ಅದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಸಮಸ್ಯೆ ಬರಬೇಕು ಅನ್ನೋದೇನು ಇಲ್ಲ. ಸೊ ವಯಸ್ಸು ಆಗ್ತಾ ಆಗ್ತಾ ನಮ್ಮ ಬಾಡಿನಲ್ಲಿ ಹಾರ್ಮೋನ್ಸ್ ಲೆವೆಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಈ ಪ್ರಾಸ್ಟೇಟ್ ಗ್ರಂಥಿ ಅನ್ನೋದು ಬೆಳವಣಿಗೆ ಶುರು ಆಗುತ್ತೆ. ಅಂದರೆ ಆ ಗ್ರಂಥಿ ಒಂದು ಸಹಜ ಸ್ಥಿತಿಯಲ್ಲಿ ಇರುತ್ತೆ, ಅದರ ಬೆಳವಣಿಗೆ ಆದಾಗ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ಅನ್ಕೋಬೇಕಾ? ಹೌದು. ನಾರ್ಮಲ್ ಸೈಜ್ ಬಂದ್ಬಿಟ್ಟು ಯೂಶಲಿ ಗಂಡಸರಲ್ಲಿ 20 ಗ್ರಾಮ್ ಇರುತ್ತೆ. ಅದು ಯಾವಾಗ ಬೆಳೀತಾ ಹೋಗುತ್ತೆ ಅದು ಯೂರಿನ್ ಬರೋಂಥ ಜಾಗನ ತಡೆಗಟ್ಟುತ್ತೆ. ಆವಾಗ ಯೂರಿನ್ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ. ಸೊ ಅದೇನಾಗುತ್ತೆ, ಸಾಧಾರಣ ವಯಸ್ಸಾದಮೇಲೆ ಸ್ವಲ್ಪ ಯೂರಿನಲ್ಲಿ ಸ್ಪೀಡ್ ಕಮ್ಮಿ ಆಗೋದು ಅಥವಾ ಪದೇ ಪದೇ ಹೋಗುವಂಥದ್ದು, ಅವರು ಇದು ಸಹಜ ವಯಸ್ಸಾಗಿದೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಇದು ಬೆಳೀತಾ ಬೆಳೀತಾ ಯೂರಿನ್ ಒಳಗಡೆ ಉಳ್ಕೊಳೋದು, ಅದರಿಂದ ಆಗುವಂಥ ಪರಿಣಾಮಗಳು ಕಿಡ್ನಿ ಇನ್ಫೆಕ್ಷನ್ಸ್ ಆಗ್ಬೋದು ಅಥವಾ ಒಳಗಡೆ ಸ್ಟೋನ್ ಫಾರ್ಮೇಷನ್ ಆಗ್ಬೋದು, ಅಥವಾ ಹಾಗೆ ನೆಗ್ಲೆಕ್ಟ್ ಮಾಡಿದರೆ ಫ್ಯೂಚರಲ್ಲಿ ಕ್ಯಾನ್ಸರ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಅದ್ರ ಬಗ್ಗೆ ಸಾಕಷ್ಟು ನಾವು ಮಾತಾಡ್ತೀವಿ ಸಾಮಾನ್ಯ. ಅಫ್ಕೋರ್ಸ್ ಈಗ ಒಂದು ಸಕಾಲದಲ್ಲಿ ತಪಾಸಣೆ ಮಾಡಿಸ್ಕೊಂಡ್ರೆ ಇದಕ್ಕೆ ಸುಲಭವಾದಂತಹ ಚಿಕಿತ್ಸೆ ಇದೆ ಅಂತ ನಾವು ಹೇಳ್ಬೋದಾ? ಹೌದು. ಇದು ಪ್ರಾಸ್ಟೇಟ್ಗೆ ಕ್ಯಾನ್ಸರ್ ಸಂಬಂಧಪಟ್ಟಂತೆ ಇದಕ್ಕೇನು ಸಿಂಪ್ಟಮ್ಸ್ ಜಾಸ್ತಿ ಇರೋದಿಲ್ಲ. ಬೇರೆ ಎಲ್ಲ ಕ್ಯಾನ್ಸರ್ಸ್ಗೂ ಸ್ವಲ್ಪ ಸಿಂಪ್ಟಮ್ಸ್ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲೇ ಗೊತ್ತಾಗುತ್ತೆ. ಸೊ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಅಂತ ನಾವು ಹೊಸ ಕಾನ್ಸೆಪ್ಟ್ ಏನು ಬಂದಿದೆ ಅಂದರೆ, ವಾರ್ಷಿಕದಲ್ಲಿ ಒಂದು ಸಲ ಇಡೀ ಬಾಡಿ ಚೆಕಪ್ ಅಂತ ಮಾಡ್ತೀವಿ. ಸೊ ಯೂಶಲಾಗಿ 50 ವರ್ಷ ಆದ ನಂತರ ಗಂಡಸರಲ್ಲಿ ಅದಕ್ಕೆ ಒಂದು ಬ್ಲಡ್ ಟೆಸ್ಟ್ ಬರುತ್ತೆ, ಸೀರಮ್ PSA ಅಂತ. ನಾವು ಆ ಟೆಸ್ಟ್ ಮಾಡೋದ್ರ ಮೂಲಕ ಆ ಪ್ರಾಸ್ಟೇಟ್ ಗ್ರಂಥಿಯಲ್ಲಿ ಏನಾದರೂ ಸಮಸ್ಯೆ ಆಗುತ್ತೆ ಅನ್ನೋದು ಕಂಡುಹಿಡ್ಕೋಬೋದು. ಸೊ ಯಾವಾಗ PSA ಲೆವೆಲ್ ನಾರ್ಮಲ್ಗಿಂತ ಜಾಸ್ತಿ ಆಗುತ್ತೆ ಆವಾಗ ಅದಕ್ಕೆ ಬೇರೆ ತಪಾಸಣೆ ಮಾಡಿ ಅದರಲ್ಲಿ ಏನಾದರೂ ಕ್ಯಾನ್ಸರ್ ಆಗುವಂಥದ್ದು ಚಾನ್ಸಸ್ ಇದೆಯಾ ಅಂತ ನೋಡಿ ಅದನ್ನು ಆದಷ್ಟು ಬೇಗ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಬೋದು. ಈಗ ಒಂದು ಕ್ಯಾನ್ಸರ್ ಹಂತಕ್ಕೆ ಬರ್ತಾ ಇದೆ ಅಂತ ಹೇಳಿ ನಿಮಗೆ ವೈದ್ಯರಾದವರಿಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ಆರಂಭಿಕ ಹಂತಗಳಲ್ಲಿ ಕ್ಯಾನ್ಸರನ್ನು ನಾವು ಗುರುತು ಮಾಡಿದರೆ ಅದು ಕೂಡಲೇ ಆದಷ್ಟು ಬಹುತೇಕ ಗುಣ ಆಗುವಂತಹ ಒಂದು ಸ್ಟೇಜಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅದು ಯಾವ ಹಂತ ಸರ್? ಈಗ ಆರಂಭದಲ್ಲಿ ಇದ್ದಾಗಲೇ ನೀವು ಏನು ಮಾಡ್ತೀರಾ? ಯಾವ ರೀತಿಯಾದ ಚಿಕಿತ್ಸೆ? ಅದು ಪ್ರಾಸ್ಟೇಟ್ ಗ್ರಂಥಿಯನ್ನು ತೆಗೆದಾಕ್ಬಿಡ್ತೀರಾ ಹೇಗೆ ಅಂತ? ಇವಾಗ ಪ್ರಾಸ್ಟೇಟ್ ಗ್ಲ್ಯಾಂಡ್ ದೊಡ್ಡದಾಗುವಂಥದ್ದು ಅದು ಸಹಜ, ಎಲ್ಲ ಗಂಡಸರಲ್ಲೂ ಆಗುತ್ತೆ. ಯೂಶಲಿ ನಮ್ಮ ವಯಸ್ಸು 80 ವರ್ಷ ಆದಮೇಲೆ 90% ಜನಕ್ಕೆ ಪ್ರಾಸ್ಟೇಟಿಕ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಅನ್ನೋದು ಇರುತ್ತೆ. ಮೋಷನ್ಗೆ ಹೋಗೋ ಜಾಗದಲ್ಲಿ ಪರೀಕ್ಷೆ ಮಾಡಿ ಅದು ಗ್ಲ್ಯಾಂಡ್ ಹೇಗಿದೆ ಅನ್ನೋದನ್ನು ನೋಡ್ತೀವಿ. ಆವಾಗ ಅದರಲ್ಲಿ ಏನಾದ್ರು ನಮಗೆ ವ್ಯತ್ಯಾಸ ಕಂಡಾಗ ಅದರಿಂದ ಒಂದು ಸ್ವಲ್ಪ ದುರ್ಮಾಂಸ ತೆಗೆದು ಅದನ್ನು ಬಯಾಪ್ಸಿ ಟೆಸ್ಟಿಂಗ್ ಅಂತ ಮಾಡ್ತೀವಿ. ಅದರಲ್ಲಿ ಏನಾದ್ರು ಕ್ಯಾನ್ಸರ್ ಇದೆ ಅಂತ ಬಂದರೆ ಅದಕ್ಕೆ ಫರ್ದರ್ ನೆಕ್ಸ್ಟ್ ಸ್ಟೇಜಿಂಗ್ ಅಂತ ಮಾಡ್ತೀವಿ, ಪೆಟ್ ಸ್ಕ್ಯಾನ್ ಅಂತ ಬರುತ್ತೆ. ಅದರಲ್ಲಿ ಏನಾಗುತ್ತೆ, ಇವಾಗ ಈ ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಯೂಶಲಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇದ್ದಾಗ ಸರ್ಜರಿ ಮೂಲಕ ಆ ಪ್ರಾಸ್ಟೇಟ್ ಗ್ಲ್ಯಾಂಡ್ನ ಪೂರ್ತಿ ತೆಗಿಬೇಕಾಗುತ್ತೆ. ಆವಾಗ ಅದಕ್ಕೆ ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಸೊ ಇವರು ತಪಾಸಣೆ ಮಾಡಿಸ್ಕೊಂತೀರ ಅದನ್ನು ಸ್ಟೇಜ್ 3 ಸ್ಟೇಜ್ 4ಅಲ್ಲಿ ಬಂದಾಗ ಈ ಸರ್ಜಿಕಲ್ ಆಪ್ಷನ್ ಅನ್ನೋದು ಹೋಗ್ಬಿಡುತ್ತೆ. ಸೊ ಆವಾಗ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ, ಹಾರ್ಮೋನಲ್ ಥೆರಪಿ ಅಂತ ಬರುತ್ತೆ. ಅದನ್ನು ಕೊಡೋದ್ರಿಂದ ಅಷ್ಟು ಔಟ್ಕಮ್ಸ್ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರೋದಿಲ್ಲ. ಸೊ ಅರ್ಲಿ ಸ್ಟೇಜಸಲ್ಲಿ ಪಿಕಪ್ ಆದರೆ ರಿಕವರಿ ಚೆನ್ನಾಗಿರುತ್ತೆ, ಔಟ್ಕಮ್ಸು ಚೆನ್ನಾಗಿರುತ್ತೆ. ಕ್ಯಾನ್ಸರಿನ ಹಂತಗಳ ಬಗ್ಗೆ ನಾವು ಮಾತಾಡುವಾಗ ಎಷ್ಟೋ ಸಲ ಕೊನೆ ಹಂತ ಅಥವಾ 4ನೇ ಹಂತ ಹಿಂಗೆ ಬಂದಾಗ ಏನು ಮಾಡೋಕ್ಕಾಗಲ್ಲ ಅಂತ ಅನ್ನೋದು ಭಾಳ ಜನ ಹೇಳೋದನ್ನು ಸಾಮಾನ್ಯ ಜನರಿಗೂ ಕೂಡ ಆ ಒಂದು ಮಾಹಿತಿ ಇದೆ. ಆದರೆ ಕೆಲವು ಸಮಸ್ಯೆಗಳು ಹೇಗೆ ಅಂತಂದರೆ, ತಾವು ಹೇಳ್ದಂಗೆ ಕೆಲವೊಂದು ಗೊತ್ತಾಗತ್ತೆ, ಕೆಲವೊಂದು ಗೊತ್ತಾಗದೇ ಇರುವಂಥ ಗೌಣದಲ್ಲಿ ಗೌಪ್ಯವಾಗಿ ಏನೋ ಒಂದು ಸಮಸ್ಯೆ ಒಳೊಳಗೆ ಅದು ವೃದ್ಧಿ ಆಗ್ತಾ ಇರ್ತದೆ. ಆ ಬಗ್ಗೆ ಮಾಹಿತಿ ಕೆಲವು ಸಲ ಭಾಳ ಜನರಿಗೆ ಇರಲ್ಲ. ಆಮೇಲೆ ಇದೀಗ ತಾವು ಹೇಳಿದ ಹಾಗೆ
ವಾರ್ಷಿಕವಾಗಿ ತಪಾಸಣೆಗೆ ಪ್ರತಿಯೊಬ್ಬರು ಹೋಗಬೇಕು ಅಂತನೋವಂಥ ಕಲ್ಪನೆ. ಈಗ ಏನಂದರೆ ಒಂದು ಸಲ ಚೆಕಪ್ ಮಾಡಿಸಿದ್ರೆ ಇನ್ನೇನು 4-5 ವರ್ಷದವರೆಗೂ ನಮಗೇನು ಚೆಕಪ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಈಗ ಪ್ರಾಸ್ಟೇಟ್ ಗ್ಲ್ಯಾಂಡ್ ಇದಕ್ಕೆ ಇನ್ನಿತರ ಬೇರೆ ಯಾವ ರೀತಿಯ ಸಮಸ್ಯೆಗಳು ಬರ್ತವೆ ಸರ್? ಈಗ ಕ್ಯಾನ್ಸರ್ ಅಂತಂದರೆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆದಾಗ ಏನಾಗುತ್ತಂದರೆ ಯೂರಿನ್ಗೆ ಪದೇ ಪದೇ ಹೋಗುವಂಥದ್ದು ಬರುತ್ತೆ. ನಾರ್ಮಲ್ ಆಗಿ ಎಷ್ಟು ಸಲ ಹೋಗ್ತಿರ್ತಾರೋ ಅದಕ್ಕಿಂತ ಜಾಸ್ತಿ ಸಲ ಹೋಗೋದು ಒಂದು ಸಮಸ್ಯೆ. ಆಮೇಲೆ ಉರಿ ಮೂತ್ರ ಇದು ಒಂದು ಸಮಸ್ಯೆ. ಮೂರನೇದು ಏನಾಗುತ್ತೆ ಅಂದರೆ ರಾತ್ರಿ ಮಲಗಿದ ಮೇಲೆ ಯೂರಿನ್ ಮಾಡೋದಕ್ಕೆ ಪದೇ ಪದೇ ಎದ್ದೇಳುವಂಥದ್ದು. ಆಮೇಲೆ ಯೂರಿನಲ್ಲಿ ಸ್ಪೀಡ್ ಕಮ್ಮಿ ಆಗುತ್ತೆ, ಅಂದರೆ ನಾರ್ಮಲ್ ಆಗಿ ಮಾಡೋವಂಥ ಸ್ಪೀಡ್ಗೂ ಅವ್ರಿಗೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಅದೊಂದು. ಆಮೇಲೆ ಯೂರಿನ್ ಮಾಡಿದ ಆದ ನಂತರ ಸಮಾಧಾನ ಇಲ್ಲದೆ ಇರೋದು, ಇನ್ನೂ ಏನೋ ಸ್ವಲ್ಪ ಒಳಗಡೆ ಉಳ್ಕೊಂಡಿದೆ ಅನ್ನೋದು. ಸೊ ಈ ಸಿಂಪ್ಟಮ್ಸ್ ಅವರಲ್ಲಿ ಕಾಣಿಸ್ಕೊಂಡಾಗ ಯಾರಿಗೆ 50 ವರ್ಷ ಮೇಲ್ ವಯಸ್ಸಾಗಿರುತ್ತೆ ಅವರು ತಪಾಸಣೆಗೆ ಮಾಡಿಸ್ಕೋಬೇಕು. ಈಗ ಈ ಪ್ರಾಸ್ಟೇಟ್ ಗ್ರಂಥಿಯ ಸಮಸ್ಯೆಗೂ ಮತ್ತು ಕಿಡ್ನಿಯಲ್ಲಿ ಇರುವಂಥ ಕೆಲವು ಸಮಸ್ಯೆಗೂ ಯಾವ ರೀತಿಯಾದಂತಹ ಸಂಬಂಧ ಇರುತ್ತೆ? ಇವಾಗ ಪ್ರಾಸ್ಟೇಟ್ ಗ್ಲ್ಯಾಂಡ್ ದೊಡ್ಡದಾದಾಗ ಅದು ಯೂರಿನ್ ಬರುವಂಥ ಜಾಗನ ತಡೆಗಟ್ಟುತ್ತೆ. ಆಗೇನಾಗುತ್ತೆ, ಯೂರಿನ್ ಪೂರ್ತಿ ಆಚೆ ಹೋಗಲ್ಲ. ಯಾವಾಗ ಯೂರಿನ್ ಉಳ್ಕೊಳುತ್ತೆ ಆವಾಗ ಯೂರಿನಲ್ಲಿ ಇನ್ಫೆಕ್ಷನ್ಸ್ ಆಗುತ್ತೆ. ಇನ್ಫೆಕ್ಷನ್ಸ್ನ ಹಾಗೆ ಪದೇ ಪದೇ ಇನ್ಫೆಕ್ಷನ್ ಆದಾಗ ಅದು ಸ್ಟೋನ್ ಆಗಿ ಒಂದು ಕಾರಣ. ಸೊ ಪ್ರಾಸ್ಟೇಟ್ ಪ್ರಾಬ್ಲಮ್ನ ಆದಷ್ಟು ಬೇಗ ಟ್ರೀಟ್ಮೆಂಟ್ ಮಾಡ್ಕೊಂಡಿಲ್ಲ, ಹಾಗೆ ಮುಂದುವರ್ಸ್ಕೊಂಡು ಹೋದರೆ ಅದರಿಂದ ಇನ್ಫೆಕ್ಷನ್ ಆಗಿ ಕ್ರಮೇಣ ಕಿಡ್ನಿ ಸ್ಟೋನ್ ಆಗಿ ಆನಂತರ ಕಿಡ್ನಿ ಡ್ಯಾಮೇಜ್ ಆಗಿ ಕಿಡ್ನಿ ಫೇಲ್ಯೂರ್ಗೆ ಹೋಗೋಂಥ ಚಾನ್ಸಸ್ ಇರುತ್ತೆ. ಪ್ರಾಸ್ಟೇಟ್ ಗ್ರಂಥಿಯ ಸಮಸ್ಯೆ ಅದು ಕಿಡ್ನಿಗೆ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಕಿಡ್ನಿಯ ಸಮಸ್ಯೆ ಪ್ರಾಸ್ಟೇಟಿಗೆ ಏನಾದ್ರು ಸಂಬಂಧ ಇದೆಯಾ? ಇಲ್ಲ, ಕಿಡ್ನಿಗೆ ಸಮಸ್ಯೆ ಆದರೆ ಪ್ರಾಸ್ಟೇಟಿಗೆ ಸಮಸ್ಯೆ ಇರೋದಿಲ್ಲ. ಪ್ರಾಸ್ಟೇಟಿಗೆ ಸಮಸ್ಯೆ ಆದರೆ ಕಿಡ್ನಿಗೆ ಆಗೋಂಥ ಚಾನ್ಸಸ್ ಜಾಸ್ತಿ. ನೋಡಿ ಹೆಂಗಿದೆ, ಎಷ್ಟೋ ನಮ್ಮ ಜನಗಳಿಗೆ ಆ ರೀತಿಯಾದಂಥ ಒಂದು ಕಲ್ಪನೆ ಇರಲ್ಲ. ಫಸ್ಟಿಗೆ ಕಿಡ್ನಿ ಮೇನ್ ಮುಖ್ಯ, ಅಲ್ಲಿಗೆ ಸಮಸ್ಯೆ ಸಾಲ್ವ್ ಆಯ್ತು ಅಂದರೆ ನಾವು ಸಂಪೂರ್ಣ ಆರೋಗ್ಯ ಅಂತಂದು ಅಂದ್ಬಿಡ್ತಾರೆ. ಬೇರೆ ಸಮಸ್ಯೆ ಬರ್ಬೋದು, ಅದು ಬೇರೆ ವಿಷಯನೇ. ಆದರೆ ಆ ಮೂತ್ರಕೋಶದ ಒಂದು ಆ ಮಾರ್ಗ ಸಲೀಸಾಯಿತು, ನಮಗೆ ಆರಾಮಾಯಿತು ಅಂತಂದು ಹೇಳ್ತಾರೆ. ಆದರೆ ಪ್ರಾಸ್ಟೇಟ್ ಗ್ರಂಥಿಯ ಸಮಸ್ಯೆ ಅದು ಕಿಡ್ನಿಯ ಸಮಸ್ಯೆಗೆ ಎಡೆ ಮಾಡಿಕೊಡ್ತದೆ ಅಂತ ಹೇಳಿದಿರಿ. ಈಗ ಸಾಮಾನ್ಯ ಈ ಮೂತ್ರಕೋಶ ಸಮಸ್ಯೆ ಅಂತ ಅನ್ನೋದು ಬೇರೆ. ಆದರೆ ಮೂತ್ರ ವಿಸರ್ಜನೆ ಮಾಡುವಾಗ ಬ್ಲ್ಯಾಡರ್ ಅಲ್ಲಿ ಬಗ್ಗೆನೂ ಮಾತಾಡ್ತೀವಿ. ಅಲ್ಲಿ ಕೆಲವು ಸಲ ತೊಂದರೆ ಇರ್ತದೆ ಅಂತ ಅಂದ್ಕೊಂಡಿರ್ತೀವಿ ನಾವು. ಮೂತ್ರಕೋಶದ ವಿಸರ್ಜನೆಯಲ್ಲಿ ಸರಳತೆ ಇರಲಿಲ್ಲ ಅಂದರೆ, ಸಲೀಸಾಗಿದ್ದಿಲ್ಲ ಅಂತಂದರೆ ಅಲ್ಲಿ ಇನ್ನೊಂದೇನೋ ಸಮಸ್ಯೆ ಇರ್ಬೋದು ಅಂತೀವಿ. ಇದ್ರ ಬಗ್ಗೆ ಸರ್? ಸೊ ನಾರ್ಮಲ್ಲಾಗಿ ಯೂರಿನ್ದು ಏನಾಗುತ್ತೆ ಸಮಸ್ಯೆ ಅಂದರೆ ಇದು ಒಂದೇ ಸಲ ಬರಲ್ಲ, ಇದು ಕ್ರಮೇಣ ಬರೋದ್ರಿಂದ ಏನಾಗುತ್ತೆ, ಅವ್ರ ವಯಸ್ಸಾಗ್ತಾ ಇರೋದ್ರಿಂದ ಇದು ಈ ಥರ ಆಗ್ತಾ ಇದೆ ಅಂತ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಪ್ರಾಸ್ಟೇಟ್ ಸಮಸ್ಯೆಗೆ ಬರೋಂಥ ಸಿಮ್ಟಮ್ಸೇ ಬೇರೆ ಇರುತ್ತೆ, ಮೂತ್ರಚೀಲಕ್ಕೆ ಬರೋಂಥ ಸಮಸ್ಯೆಗಳೇ ಬೇರೆ ಇರುತ್ತೆ. ಸೊ ಅವ್ರಿಗೆ ಯಾವಾಗ ನಾನು ಹೇಳಿದ ಸಿಮ್ಟಮ್ಸಲ್ಲಿ ಯಾವ್ದಾದ್ರು ಸಿಮ್ಟಮ್ಸ್ ಕಂಡ್ರೆ ಆಗ ಚೆಕಪ್ ಮಾಡ್ಕೊಂಡಾಗ ನಾವು ಮಾಡೋ ಟೆಸ್ಟಲ್ಲಿ ಅದು ಪ್ರಾಸ್ಟೇಟ್ನು ಕವರ್ ಮಾಡುತ್ತೆ, ಅದೇ ರೀತಿ ಬ್ಲ್ಯಾಡ್ರನ್ನು ಕವರ್ ಮಾಡುತ್ತೆ, ಅಥವಾ ಯೂರಿನಿಂದ ಬರೋ ಜಾಗದ ಯೂರೇಟರ್ ಅಂತ ಕರಿತೀವಿ, ಅದರಲ್ಲೂ ಸಮಸ್ಯೆನೂ ಪಿಕಪ್ ಆಗುತ್ತೆ. ಒಂದು ವೇಳೆ ಕಿಡ್ನಿನಲ್ಲಿ ಸಮಸ್ಯೆ ಇದ್ರೂ ಪಿಕಪ್ ಆಗುತ್ತೆ. ಕಿಡ್ನಿಯಲ್ಲಿ ಕಲ್ಲು ಗಿಲ್ಲಿದ್ರು ಕೂಡ ಕಲ್ಲು ಗೊತ್ತಾಗುತ್ತೆ, ಅದರಲ್ಲಿ ಟ್ಯೂಮರ್ ಏನಾರು ಇದ್ರೂ ಗೊತ್ತಾಗುತ್ತೆ. ಇದಿಷ್ಟೂ ಈ ಪ್ರಾಸ್ಟೇಟ್ಗೆ ಮಾಡುವಂಥ ಟೆಸ್ಟಲ್ಲಿ ಎಲ್ಲ ಕವರ್ ಆಗುತ್ತೆ. ಸೊ ಇದನ್ನು ಅದಕ್ಕೆ ನಾವು ಆ್ಯನ್ಯಲ್ ಹೆಲ್ತ್ ಚೆಕಪ್ ಅಂದಾಗ ಬರೀ ಪ್ರಾಸ್ಟೇಟ್ ಒಂದೇ ಕಾನ್ಸಂಟ್ರೇಟ್ ಮಾಡಲ್ಲ, ಪೂರ್ತಿ ನಮ್ಮ ದೇಹದಲ್ಲಿರೋ ಹಾರ್ಟ್ ಆಗ್ಬೋದು, ಲಿವರ್ ಆಗ್ಬೋದು, ಥೈರಾಯ್ಡ್ ಎಲ್ಲನೂ ಕವರ್ ಆಗುತ್ತೆ. ಸೊ ಈ ಪ್ರಾಸ್ಟೇಟ್ ಸಂಬಂಧಪಟ್ಟಂಗೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದಾಗ ಈ ಕಿಡ್ನಿದು ಬೇರೆ ಸಮಸ್ಯೆಗಳು ಏನೇನಿರುತ್ತೋ ಎಲ್ಲನೂ ಅದ್ರಲ್ಲಿ ಪಿಕಪ್ ಆಗುತ್ತೆ. ಸರ್, ಈ ರೀತಿಯಾದಂಥ ಚಿಕಿತ್ಸೆ ಖರ್ಚಿನದ ವೆಚ್ಚದ ಇವಾಗ ಹೇಗೆ? ಪ್ರಾಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ಗೆ ಏನಂದರೆ ಇವಾಗ ಆದಷ್ಟು ಮೆಡಿಸಿನ್ಸ್ ಬಂದಿದೆ. ಸೊ ಈ ಮೆಡಿಸಿನ್ಸು ಸರ್ಜರಿ ಅಷ್ಟೇ ಎಫೆಕ್ಟಿವ್ ಇರುತ್ತೆ. ಅಂದರೆ ಅದು ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ಅವ್ರು ಬಂದರೆ ಆವಾಗ ಮೆಡಿಸಿನ್ಸು ತುಂಬಾ ಎಫೆಕ್ಟಿವ್ ಇರುತ್ತೆ. ಸೊ ಇದು ಮಾತ್ರ ಹೇಗಂದರೆ ಲಾಂಗ್ ಟರ್ಮ್ ಮೆಡಿಕೇಷನ್ ತೊಗೋಬೇಕಾಗುತ್ತೆ, ಡೈಲಿ ಒಂದು ಮೆಡಿಸಿನ್ಸ್ ತೊಗೋಬೇಕಾಗುತ್ತೆ. ಇದರಿಂದ ಅವ್ರಿಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ. ಬಟ್ ಯಾವಾಗ ಮಾತ್ರೆನೂ ಅವ್ರಿಗೆ ಕೆಲಸ ಮಾಡಲ್ಲ, ಮಾತ್ರೆಯಿಂದನೂ ಅವ್ರಿಗೆ ಬೆನಿಫಿಟ್ ಆಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅದು ಆವಾಗ ನಾವು ಸರ್ಜರಿ ಮಾಡಬೇಕಾಗತ್ತೆ. ಇವಾಗ ಗೌರ್ಮೆಂಟ್ ಕಡೆಯಿಂದನೂ ಭಾಳಷ್ಟು ಸ್ಕೀಮ್ ಇದೆ. ಸೊ ಇವಾಗ ಅವ್ರಿಗೆ ರೇಷನ್ ಕಾರ್ಡ್ ಇರೋದಾಗಲಿ ಅದಿದ್ರೆ ಎಲ್ಲ ಹಾಸ್ಪಿಟಲ್ಸಲ್ಲೂ ಇದಕ್ಕೆ ಕವರೇಜ್ ಇದೆ. ಸೊ ಅದರಿಂದ ಅವ್ರಿಗೆ ಫ್ರೀಯಾಗಿ ಸರ್ಜರಿ ಆಗುತ್ತೆ, ಅವ್ರ ಕೈಯಿಂದ ಏನು ಖರ್ಚು ಮಾಡೋವಂಥ ಅವಶ್ಯಕತೆ ಬರೋದಿಲ್ಲ ರೇಷನ್ ಕಾರ್ಡ್ ಇರೋವಂಥವ್ರಿಗೆ. ಚಿಕಿತ್ಸೆ ಹಂತಕ್ಕೆ ಹೋದಾಗ ಅದು ಆಯಿತು. ವಾರ್ಷಿಕವಾಗಿ ಅವರು ಚಿಕಿತ್ಸೆಗೆ ಅಂದರೆ ತಪಾಸಣೆ ಮಾಡಿಸ್ಬೇಕಲ್ಲ. ಈಗ ನಮ್ಮ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಕೇಂದ್ರದ ಕೇಳುಗರು ಕೇಳ್ತಿರ್ತಾರೆ. ಸೊ ಆ ಭಾಗದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಸುಲಭವಾದಂಥ ತಪಾಸಣೆ ಆಗ್ಲಿಕ್ಕೆ ಸಾಧ್ಯವಾ? ಹೌದು ಸರ್, ಇದರಲ್ಲೊಂದು ಯೂರಿನ್ ಪರೀಕ್ಷೆ ಇರುತ್ತೆ, ಒಂದು ರಕ್ತ ಪರೀಕ್ಷೆ ಇರುತ್ತೆ, ಹಾಗೂ ಒಂದು ಸ್ಕ್ಯಾನಿಂಗ್ ಇರುತ್ತೆ. ಸಾಧಾರಣವಾಗಿ ಎಲ್ಲ ತಾಲೂಕು ಹಾಸ್ಪಿಟಲ್ಸಲ್ಲೂ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸಲ್ಲೂ ಇದು ಕವರೇಜ್ ಇರುತ್ತೆ. ಸೊ ಇದೇನಂತ ಹೈ ಎಂಡ್ ಟೆಸ್ಟ್ಗಳೆಲ್ಲ ಅಲ್ಲಿ ಫೆಸಿಲಿಟಿ ಇಲ್ಲ, ಬೇರೆ ಕಡೆ ಹೋಗಬೇಕು, ದೊಡ್ಡ ಹಾಸ್ಪಿಟಲ್ಗೆ ಹೋಗಬೇಕು ಅನ್ನೋದೇನಿಲ್ಲ. ಸೊ ಇದು ಭಾಳ ಸುಲಭವಾಗಿ ಇನ್ನೊಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಕ್ಲಿನಿಕಲ್ ಎಕ್ಸಾಮಿನೇಷನ್ ಹಂತದಲ್ಲೇ ಇದ್ರದ್ದು ಸಮಸ್ಯೆ ಅನ್ನೋದು ಪತ್ತೆ ಆಗುತ್ತೆ. ಸರ್, ಈಗ ಗಂಡು ಮಕ್ಕಳಲ್ಲಿ ಹೆಣ್ಮಕ್ಕಳಲ್ಲಿ ಅಂತ ಏನು ಸಮಸ್ಯೆ ಇರುತ್ತೆ ಅದು
ಪ್ರಾಸ್ಟೇಟ್ ಓನ್ಲಿ ಗಂಡು ಮಕ್ಕಳಿಗೆ ಅಷ್ಟೇ ಸಮಸ್ಯೆ ಇರುತ್ತಾ? ಹೌದು, ಪ್ರಾಸ್ಟೇಟ್ ಸಮಸ್ಯೆ ಬಂದು ಬರೀ ಗಂಡು ಮಕ್ಕಳಿಗೆ ಮಾತ್ರ ಬರೋದು, ಲೇಡೀಸಲ್ಲಿ ಪ್ರಾಸ್ಟೇಟ್ ಅನ್ನೋದು ಇರಲ್ಲ. ಹಾಗಾಗಿ ಗಂಡು ಮಕ್ಕಳು ಭಾಳ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಈಗ ಜೀವನ ಶೈಲಿನಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳ್ತಾರೆ, ಸತತವಾದಂತಹ ಎಕ್ಸರ್ಸೈಸ್ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಇದರಿಂದ ಒಟ್ಟು ಆರೋಗ್ಯದ ಸಂಪೂರ್ಣ ಕಾಳಜಿ ಇದ್ದವರಿಗೆ ಅಷ್ಟಾಗಿ ಕೆಲವು ಸಮಸ್ಯೆ ಬರಲಿಕ್ಕಿಲ್ಲ ಅಂತ ಅನ್ನೋದೊಂದು ಕಲ್ಪನೆ. ಈಗ ಈ ರೀತಿಯಾದಂಥ ಸಮಸ್ಯೆಯನ್ನು, ಪ್ರಾಸ್ಟೇಟ್ ಗ್ರಂಥಿಗೆ ಇರುವಂಥ ಸಮಸ್ಯೆಯನ್ನು, ಅಥವಾ ಆರಂಭದಲ್ಲಿ ಏನಾದರೂ ಸ್ವಲ್ಪ ಇದ್ದಾಗ ತಾವು ಹೆಂಗೆ ಗುಳಿಗೆ ಕೊಡ್ತೀರಿ ಹಾಗೆ ಎಕ್ಸರ್ಸೈಸು ಅದು ಇದೆಲ್ಲ ಏನಾರು ಮಾಡಿದರೆ ಸುಧಾರಣೆ ಆಗುತ್ತಾ? ಇವಾಗ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ಗೆ ಬರೋಂಥ ಕಾರಣಗಳೇನು ಅಂದರೆ, ಒಂದು ವಯಸ್ಸು ಆಗ್ತಾ ಇದ್ದಂಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ಆಗುತ್ತೆ. ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದನ್ನು ನಾವು ಯಾವುದೇ ರೀತಿಯಾದಂಥ ಎಕ್ಸಸೈಸಲ್ಲಿ ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಷನಲ್ಲಿ ನಾವು ಅದನ್ನು ಸೆಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಬೇರೆ ಕಾರಣಗಳು ಇದೆ. ಅದರಲ್ಲಿ ಒನ್ ಆಫ್ ದ ರೀಸನ್ಸ್ ಬಂದ್ಬಿಟ್ಟು ಸ್ಮೋಕಿಂಗ್ ಹ್ಯಾಬಿಟ್, ಎರಡನೇದು ಬಂದ್ಬಿಟ್ಟು ಒಬೆಸಿಟಿ, ಥರ್ಡ್ನೇ ಬಂದ್ಬಿಟ್ಟು ಡಯಾಬಿಟಿಸ್. ಸೊ ಇದೆಲ್ಲ ಇರೋವಂಥ ಪೇಷಂಟ್ಸಲ್ಲಿ ಪ್ರಾಸ್ಟೇಟ್ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಸೊ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂದರೆ ಶುಗರ್ಸ್ ಇರೋ ಪೇಷಂಟು ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳೋದು, ಆಮೇಲೆ ಆಲ್ಕೋಹಾಲ್ ಮತ್ತು ಇದು ಸ್ಮೋಕಿಂಗ್ ಹ್ಯಾಬಿಟ್ ಇದ್ದರೆ ಅದನ್ನು ಕಮ್ಮಿ ಮಾಡೋವಂಥದ್ದು, ಒಬೆಸಿಟಿ ಇದ್ದರೆ ತೂಕ ಇಳಿಸೋವಂಥದ್ದು, ಆಮೇಲೆ ನೀರು ಪ್ರಾಸ್ಟೇಟ್ ಸಮಸ್ಯೆ ಇರೋರಿಗೆ ನಾವೇನು ಹೇಳ್ತೀವಿ ಅಂದರೆ ಡೇ ಟೈಮ್ಸಲ್ಲಿ ನೀರು ತೊಗೊಳಕ್ಕೆ ಹೇಳ್ತೀವಿ. ಸಂಜೆ 6 ಗಂಟೆ ಆದ ನಂತರ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ. ಯಾಕಂದರೆ ಸಂಜೆ 6 ಗಂಟೆ ಆದ ನಂತರ ನೀರು ಕುಡಿದ್ರೆ ಯೂರಿನ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ರಾತ್ರಿ ಎಲ್ಲ ಅವರು ಯೂರಿನ್ ಮಾಡೋದಕ್ಕೆ ಪದೇ ಪದೇ ಎದ್ದೇಳಬೇಕಾಗುತ್ತೆ. ಸೊ ಡೇ ಟೈಮ್ಸಲ್ಲಿ ಕೆಲವ್ರಿಗೆ ಹ್ಯಾಬಿಟ್ ಇರುತ್ತೆ, 3 ಇಯರ್ಸು 4 ಲೀಟರ್ಸು ತೊಗೋತಿರ್ತಾರೆ. ಸೊ ಅಂಥವ್ರಿಗೆ ನಾವೇನು ಹೇಳ್ತೀವಿ ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಸಂಜೆ ಆದ ನಂತರ ಸ್ವಲ್ಪ ನೀರಿನ ಪದಾರ್ಥಗಳನ್ನ ಕಮ್ಮಿ ಮಾಡೋದಕ್ಕೆ ಅಡ್ವೈಸ್ ಮಾಡ್ತೀವಿ. ಆ ಸಮಸ್ಯೆ ಇದ್ದವರಿಗೆ, ಅಥವಾ ಒಬ್ಬ ಆರೋಗ್ಯಪೂರ್ಣ ವ್ಯಕ್ತಿ ಅನಿಸ್ಕೋಬೇಕು ಅಂತಂದರೆ ಈ ರೀತಿಯಾದಂಥ ತಾವು ಇದೀಗ ಹೇಳಿದಂಥ ಕೆಲವು ಜೀವನ ಶೈಲಿನಲ್ಲಿ ಬದಲಾವಣೆ ಕೂಡ ಮಾಡ್ಕೋಬೇಕಾಗತ್ತೆ. ಹೌದು, ಸತತವಾಗಿ ನೀರು ಕುಡಿಯೋದಾಗಲಿ ಅಥವಾ ಸಂಜೆ 6ರ ನಂತರ ನೀರನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಅಂದರೆ ವಯಸ್ಸು ನೋಡ್ಕೋಬೇಕು, 50ಕ್ಕೆ ಹತ್ತಿರ ಇದ್ದಾರೋ 50 ದಾಟ್ತಾ ಇದ್ದಾರೋ ಅಂತಂತೇಳಿ ತಪಾಸಣೆ ಅಂತೂ ಮಾಡಿಸ್ಬೇಕು. ಸಮಸ್ಯೆ ಇದೆ ಅಂತ ಅನಿಸಿದಾಗ ತಪಾಸಣೆ ಮಾಡಿಸ್ಕೊಳ್ಳೇಬೇಕು. ಇಲ್ಲಾಂದರೆ ಈ ರೀತಿಯಾದಂಥ ಕೆಲವು ಸಲಹೆಗಳನ್ನು, ವೈದ್ಯರು ಹೇಳುವಂಥ ಕೆಲವು ಸಲಹೆಗಳು ಬಹುಶಃ ಅವರಿಗೆ ಅನುಕೂಲಕ್ಕೆ ಆಗ್ಬೋದು, ಒಳ್ಳೆಯದಾಗ್ಬೋದು, ಅದು ಸುಧಾರಣೆ ಅದು ಒಂದು ಸಲಹೆನೂ ಆಗಿರ್ಬೋದು. ಈಗ ಸರ್, ಈ ಬೊಜ್ಜು ಅಂತಂದ್ರಲ್ಲ ತಾವು, ಈ ಒಬೆಸಿಟಿ ಅಂತಂದಾಗ ಬೊಜ್ಜು ಜಾಸ್ತಿ ಮಾಂಸ ಬೆಳೆದಿರ್ತದೆ, ಆ ರೀತಿಯಾಗಿ ಅದು ಹೊರಗಡೆ ಭಾಗ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಅದು ಒಳಗಡೆನೂ ಕೂಡ ಬೊಜ್ಜಿಗೂ ಒಳಗಡೆನೂ ಜಾಸ್ತಿ ಮಾಂಸ ಬೆಳೀತದೆ. ಪ್ರಾಸ್ಟೇಟ್ ಗ್ರಂಥಿ ಅಂತ ಅನ್ನೋದು ಅದು ಸಪ್ರೇಟ್ ಇರುತ್ತೆ. ಆ ಬೊಜ್ಜಿಗೂ ಮತ್ತು ಅದಕ್ಕೆ ಹೇಗೆ ತಾಳೆ ಆಗುತ್ತೆ, ಅಥವಾ ಇಡಿಯಾದಂಥ ದೇಹದ ಪ್ರಕೃತಿ ಇರೋದ್ರಿಂದ ಅಲ್ಲಿ ಕೂಡ ಜಾಸ್ತಿ ಬೆಳೀತದೆ ಹೇಗೆ? ಇಲ್ಲ, ಒಬೆಸಿಟಿ ಇರೋವಂಥವ್ರಿಗೆ ಏನಾಗುತ್ತೆ ಅಂದರೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಅದ್ರ ಜೊತೆಗೆ ಈ ಒಬೆಸಿಟಿ ಇರೋ ಪೇಷಂಟ್ಸ್ಗೆ ಈ ಪ್ರಾಸ್ಟೇಟ್ ಸಮಸ್ಯೆಗಳು ಬಂದಾಗ ಅದರದ್ದು ಒಂದು ತೀವ್ರಾಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆವಾಗ ಅದಕ್ಕೆ ಅಲ್ಲಿರೋಂಥ ಫ್ಯಾಟ್ ಮೆಟಬಾಲಿಸಮಲ್ಲಿ ಈ ಪ್ರಾಸ್ಟೇಟ್ ಗ್ರಂಥಿ ಬೆಳವಣಿಗೆ ಆಗೋದಕ್ಕೂ ಸಾಧ್ಯತೆಗಳಿರುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹಾರ್ಮೋನ್ಸು ಇಂಬ್ಯಾಲೆನ್ಸ್ ಆಗೋದು ಸ್ಟೆಬಿಲೈಸ್ ಆಗುತ್ತೆ. ಆವಾಗ ಪ್ರಾಸ್ಟೇಟ್ ಗ್ರಂಥಿ ಬೆಳವಣಿಗೆ ನಿಂತೋಗಲ್ಲ, ಅಟ್ಲೀಸ್ಟ್ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಸೊ ಅವ್ರ ಸಿಂಪ್ಟಮ್ಸಲ್ಲಿ ಕ್ರಮೇಣ ಇಂಪ್ರೂವ್ಮೆಂಟ್ ಕಾಣೋಕ್ಕೆ ಸಾಧ್ಯತೆ ಇರುತ್ತೆ. ಈಗ ಎಲ್ಲದಕ್ಕೂ ಈಗ ಸರ್ಜರಿ ಅಂತಂದಾಗ, ಸರ್ಜರಿ ಅಂತಂದರೆ ಹೊರಭಾಗದಲ್ಲಿ ಏನಾದರೂ ಸರ್ಜರಿ ಏನಾರು ಕಾಣಿಸುತ್ತಾ, ಅಥವಾ ಒಳಗೆ ಪ್ರಾಸ್ಟೇಟ್ ಗ್ರಂಥಿಯನ್ನು ತೆಗೆಯೋದು ಯಾವ ರೀತಿ ಸರ್ ಅದು? ಇವಾಗ ತಂತ್ರಜ್ಞಾನ ಹೇಗೆ ಮುಂದುವರೆದಿದೆ ಅಂದರೆ ಪ್ರಾಸ್ಟೇಟ್ ಸಮಸ್ಯೆಗೆ ಮುಂಚೆ ಒಂದು 20 ಇಯರ್ಸ್ ಬ್ಯಾಕ್ ಎಲ್ಲ ಅದಕ್ಕೆ ಓಪನ್ ಮಾಡಿ ಮಾಡೋಂಥ ಸರ್ಜರಿ. ಇವಾಗ ಲಾಸ್ಟ್ 20-25 ವರ್ಷದಿಂದ ಈಚೆಗೆ ನಮಗೆ ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಮಾಡ್ತೀವಿ. ಅಂದರೆ ಇದರಲ್ಲಿ ಕಟ್ಟಿಂಗ್ ಆಗಲಿ ಅಥವಾ ಹೊಲಿಗೆ ಆಗಲಿ ಬರುವಂಥದ್ದು ಏನು ಇರಲ್ಲ. ನಾರ್ಮಲ್ ಯೂರಿನ್ ಪ್ಯಾಸೇಜ್ ಏನು ಬರುತ್ತೆ ಅದರಲ್ಲೇ ನಾವು ಕ್ಯಾಮ್ರಾ ಹಾಕಿ ಅದರಿಂದ ಲೇಸರ್ ತಂತ್ರಜ್ಞಾನ ಹಾಗೂ ಬೇರೆ ಬೇರೆ ವಿಧಾನಗಳಿಂದ ಆ ಪ್ರಾಸ್ಟೇಟ್ನ ತೆಗಿಬೋದು. ಸೊ ಅವ್ರಿಗೇನು ರಿಕವರಬಿಲಿಟಿ ಟೈಮ್ ಬರೀ 24 ಅವರ್ಸ್ ಆಯ್ತು. ಅಂದರೆ ಆಪರೇಷನ್ ಆಗಿದ್ದು ಮರುದಿನಾನೇ ಅವ್ರು ವಾಕ್ ಮಾಡ್ಬೋದು, ಎಲ್ಲ ಆಕ್ಟಿವಿಟೀಸನ್ನು ಮಾಡ್ಬೋದು. ಅದು ಇದರ ಅಡ್ವಾಂಟೇಜ್. ಅಲ್ಲಿಗೆ ಹೇಗೆ ನೀವು ಚಿಕಿತ್ಸೆ ಮಾಡ್ತಿರೋ ಹಾಗೆ ಅದಕ್ಕೂ ಕೂಡ ಸುಲಭವಾಗಿ ಮಾಡ್ಬೋದು, ಕೂಡಲೇ ಮನೆಗೂ ಮಾಡ್ಬೋದು. ಇವಾಗ ಇನ್ನೂ ಹೊಸ ಟೆಕ್ನಾಲಜೀಸ್ ಬಂದಿದೆ. ಅದರಲ್ಲಿ ಬೆಳಗ್ಗೆ ಬಂದು ಸಂಜೆನೂ ಮನೆಗೆ ಹೋಗ್ಬೋದು ಅಲ್ವಾ. ಸ್ವಲ್ಪ ಪ್ರಾಸ್ಟೇಟ್ ಗ್ಲ್ಯಾಂಡ್ಗೆ ವಾಟರ್ ಥೆರಪಿ ಅಂತ ಬಂದಿದೆ. ಅದರಿಂದ ನೀರಿನ ಮುಖಾಂತರ ಸ್ವಲ್ಪ ಅದನ್ನು ಬಿಸಿ ಮಾಡಿ ಅದನ್ನು ಮೈಕ್ರೋವೇವ್ ಥೆರಪಿ ಅಂತ ಕರಿತೀವಿ. ಅದರಲ್ಲಿ ಪೇಷಂಟ್ ಅಡ್ಮಿಟ್ ನೈಟ್ ಸ್ಟೇ ಇರೋವಂಥ ಅವಶ್ಯಕತೆಯೂ ಇಲ್ಲ. ಬೆಳಗ್ಗೆ ಬಂದು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಸಂಜೆಗೆಲ್ಲ ಮನೆಗೆ ಹೋಗ್ಬೋದು. ಈ ಹಾರ್ಮೋನಿನ ವ್ಯತ್ಯಾಸಗಳಿಂದಾಗಿ ಈ ರೀತಿಯಾಗಿ ಆಗತ್ತೆ ಅಂತ ತಾವು ಹೇಳ್ತಿರಲ್ಲ,
ಈ ಹಾರ್ಮೋನಲ್ ವ್ಯತ್ಯಾಸಕ್ಕೆ ಏನು ಕಾರಣಗಳಿರುತ್ತೆ? ಹಾರ್ಮೋನಲ್ ವ್ಯತ್ಯಾಸ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಯೂಶಲಿ 50 ಇಯರ್ಸ್ ಏಜ್ ಆದ ನಂತರ ಎಲ್ರಿಗೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಆಗುತ್ತೆ. ಅದ್ರ ಜೊತೆಗೆ ಆಲ್ಕೋಹಾಲ್ ಹ್ಯಾಬಿಟು ಅಥವಾ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲದೆ ಇರೋದು, ಸ್ಮೋಕಿಂಗ್ ಹ್ಯಾಬಿಟ್ ಆಗ್ಬೋದು, ಒಬೆಸಿಟಿ ಆಗ್ಬೋದು, ಇದೆಲ್ಲ ಇದ್ದಾಗ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ, ಪ್ರಾಸ್ಟೇಟ್ ಗ್ರಂಥಿ ನಾರ್ಮಲ್ ಆಗಿನೂ ಎನ್ಲಾರ್ಜ್ ಆಗುತ್ತೆ 50 ಇಯರ್ಸ್ ಆದಮೇಲೆ. ಈ ಥರ ಲೈಫ್ ಸ್ಟೈಲ್ ಇಶ್ಯೂಸ್ ಇರೋವಂಥವ್ರಿಗೆ ಬೇಗ ಗ್ರಂಥಿ ಬೆಳವಣಿಗೆ ಆಗುತ್ತೆ. ಅದರಿಂದ ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಅತಿ ಬೇಗವಾಗಿ ಆಗೋಂಥ ಸಾಧ್ಯತೆಗಳಿರುತ್ತೆ. ನೋಡಲಿಕ್ಕೆ ಸಪೂರ ಕಾಣ್ತಿರ್ತಾರೆ, ಆರೋಗ್ಯವಂತರಾಗಿಯೂ ಕೂಡ ಕಾಣ್ತಿರ್ತಾರೆ ಅಂತ ಅಂದ್ಕೊಳ್ಳೋಣ. ದಪ್ಪಾಗಿದ್ದವರಿಗೆ ಬಹುಶಃ ಪ್ರಾಸ್ಟೇಟ್ ಗ್ರಂಥಿಯ ಸಮಸ್ಯೆ ಬರ್ಬೋದು ಅಂಥೇಳಿ ನಾವು ನೋಡೋರು ಬೇಕಾದ್ರೆ ಅನ್ಕೋಬೋದು ಅಂದ್ಕೊಳ್ಳೋಣ. ತೆಳ್ಳಗಿದ್ದವರು ಆರೋಗ್ಯವಂತರಾಗಿರ್ತಾರೆ ಸರ್, ಬೇರೆ ಬೇರೆ ಎಲ್ಲ ದೃಷ್ಟಿಯಿಂದನೂ ಅಲ್ಲ, ಬೇರೆ ಅವರು ಆರೋಗ್ಯವಾಗಿ ಬಾಡಿ ವೆಯ್ಟ್ ಒಂದು ಮೇಂಟೈನ್ ಮಾಡೋದ್ರಿಂದ ಮಾತ್ರನೇ ಪ್ರಾಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆಗೋದಿಲ್ಲ. ಸೊ ನಾನು ಹೇಳ್ದಂಗೆ ವಯಸ್ಸಾದ ನಂತರ ಹಾರ್ಮೋನ್ ಲೆವೆಲ್ಸ್ ಅನ್ನೋದೇ ಡ್ರಾಪ್ ಆಗುತ್ತೆ ಬಾಡಿನಲ್ಲಿ. ಸೊ ಹೇಗೆ ನಮ್ಗೆ ವಯಸ್ಸಾಗ್ತಾ ಕೂದಲು ಬೆಳ್ಳಗಾಗುತ್ತೆ, ಸ್ಕಿನ್ನಲ್ಲಿ ರಿಂಕಲ್ಸ್ ಬರುತ್ತೆ, ಅದೆಲ್ಲ ಹಾರ್ಮೋನಲ್ ರಿಲೇಟೆಡ್ ಚೇಂಜಸ್. ಅದೇ ರೀತಿ ಪ್ರಾಸ್ಟೇಟ್ ಗ್ಲ್ಯಾಂಡಲ್ಲಿ ಕೂಡ ಎನ್ಲಾರ್ಜ್ಮೆಂಟ್ ಅನ್ನೋದು ಆಗುತ್ತೆ. ಸರ್, ನಮ್ಮ ಆಹಾರ ಶೈಲಿ ತಾವು ಈಗ ಕೆಲವು ಹೇಳಿದ್ರಿ, ದುಶ್ಚಟಗಳು ಇದ್ದಾಗ ಈ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತೇಳಿ. ಹೌದು. ಈ ಕೆಲವು ಕೆಲಸಗಳಿಂದನೂ ಕೂಡ ಮನುಷ್ಯನಿಗೆ ಕೆಲವು ಸಮಸ್ಯೆ, ಈ ಪೈಲ್ಸ್ ಇತ್ಯಾದಿ ಬರುತ್ತೆ ಅಂತ ಹೆಂಗೆ ಮಾತಾಡ್ತೀವಿ. ಹಾಗೆ ಸತತವಾಗಿ ಕುಳಿತುಕೊಳ್ಳೋರಿಗೆ ಇದು 50 ವರ್ಷ ಆಗಿರಲಿ, ಅಫ್ಕೋರ್ಸ್ ಅವರಿಗೆ ಹಾರ್ಮೋನಲ್ ಸಮಸ್ಯೆ ಇರದೇನೆ ಕೂತ್ಕೊಂಡೇ ಕೆಲಸ ಮಾಡೋದ್ರಿಂದ ಆಗಲಿ, ಅಥವಾ ತುಂಬ ಯಾವತ್ತೂ ವಿಶ್ರಾಂತಿನಲ್ಲೇ ಇರೋ ಥರ ವ್ಯಕ್ತಿ ಇದ್ದರೆ ಅದಕ್ಕೇನಾದರೂ ಸಮಸ್ಯೆ ಇದೆಯಾ? ಇದು ಆ ರೀತಿ ಬರೋದಿಲ್ಲ. ಇವಾಗ ಪರ್ಸನ್ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವ್ರು ಆಕ್ಟಿವ್ ಆಗಿದ್ದರೆ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೋದು ಅಥವಾ ಹಾರ್ಮೋನಲ್ ಬ್ಯಾಲೆನ್ಸ್ ಆಗ್ಬೋದು, ಚೆನ್ನಾಗಿರುತ್ತೆ. ಆಮೇಲೆ ಈ ದುಶ್ಚಟಗಳು ಇಲ್ಲದೆ ಇರೋಂಥವ್ರಿಗೆ ರಕ್ತನಾಳಗಳೆಲ್ಲ ಚೆನ್ನಾಗಿರುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ಅವರಿಗೆ ಸಮಸ್ಯೆಗಳು ಕಮ್ಮಿ ಇರುತ್ತೆ. ಸೊ ಇಲ್ಲೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇರುತ್ತೆ ಬಟ್ ಕಮ್ಮಿ ಇರುತ್ತೆ. ಸೊ ಅವ್ರಿಗೇನಾಗುತ್ತೆ, ಪ್ರಾಸ್ಟೇಟ್ ಗ್ರಂಥಿ ಬೆಳವಣಿಗೆ ಅನ್ನೋದು ಸ್ವಲ್ಪ ನಿಧಾನ ಕ್ರಮೇಣ ಆಗುತ್ತೆ. ಇದೆಲ್ಲ ಬೇರೆ ಇಶ್ಯೂಸ್ ಇರೋಂಥವ್ರಿಗೆ ಸ್ವಲ್ಪ ಬೇಗನೆ ಬೆಳವಣಿಗೆ ಆಗುತ್ತೆ. ಈ ಸಂತಾನೋತ್ಪತ್ತಿ ಕ್ರಿಯೆಗೆ ಸಹಾಯಕಾರಿಯಾಗಿರುವಂತಹ ಈ ಗ್ರಂಥಿ ಅದು ಮುಂದೆ ಈಗ ಸಮಸ್ಯೆ ಆರಂಭದಲ್ಲಿ ಶುರುವಾಗಿದೆ ಅಂದ್ಕೋಣ, ಆ ಟೈಮ್ನಲ್ಲಿ ಈ ದಾಂಪತ್ಯ ಜೀವನಕ್ಕೆ ಏನು ಸಮಸ್ಯೆ ಆಗುತ್ತಾ? ಇಲ್ಲ ಸರ್, ಇವಾಗ ಚಿಕಿತ್ಸೆಗೆ ಹೋಗಿರಲ್ಲಪ್ಪ, ಆದರೆ ಆ ಸಮಸ್ಯೆ ಸಾವಕಾಶವಾಗಿ ಒಳಗಡೆ ಶುರುವಾಗಿರ್ತದೆ. ಇವಾಗ ಅವ್ರಿಗೆ ಯೂಶಲಿ ಅವ್ರು ಡಾಕ್ಟರ್ ಹತ್ರ ಯಾವಾಗ ಬರ್ತಾರೆ ಅಂದರೆ, ಕೆಲವರು ಅದ್ರ ಬಗ್ಗೆ ಮಾಹಿತಿ ಇರೋವಂಥವ್ರು ಯಾವಾಗ ಯೂರಿನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕಂಡಿದ್ದು ಕೂಡಲೇ ಬರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಇದು ನನಗೆ ವಯಸ್ಸಾಗಿರೋದ್ರಿಂದ ಆಗಿದೆ ಅಂದ್ಕೊಂಡು ತುಂಬ ಲಾಸ್ಟ್ ಸ್ಟೇಜ್, ತುಂಬ 3rd ಗ್ರೇಡ್ 4th ಗ್ರೇಡ್ಗೆ ಹೋದ್ಮೇಲೆ ಬರ್ತಾರೆ. ಸೊ ಇವಾಗ ಏನಾಗುತ್ತೆ ಅವರಲ್ಲಿ ಅಂದರೆ, ಮೆಡಿಸಿನ್ಸ್ ನಾವು ಕೊಟ್ಟಾಗ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಇದ್ದಾಗ ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಹಾಗೂ ಮೆಡಿಸಿನ್ಸ್ ಕೊಟ್ಟಾಗ ಇಂಪ್ರೂವ್ಮೆಂಟ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ಆವಾಗ ಅವ್ರಿಗೆ ಈ ಮೆಡಿಸಿನ್ಸ್ ಏನಿರುತ್ತೆ ಇದರೊಂದು ಸೈಡ್ ಎಫೆಕ್ಟ್ಸ್, ಇವಾಗ ಬಂದಿರೋ ಮೆಡಿಸಿನ್ಸಲ್ಲಿ ಅವ್ರಿಗೆ ಲೈಂಗಿಕ ಕ್ರಿಯೆ ಪಾಲ್ಗೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆನೂ ಆಗೋದಿಲ್ಲ. ಈವನ್ ಸರ್ಜರಿ ಮಾಡಿಸ್ಕೊಂಡ್ರು ಕೂಡ ಅವ್ರಿಗೆ ಲೈಂಗಿಕ ಕ್ರಿಯೆಯಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ. ಪ್ರಾಸ್ಟೇಟ್ ಗ್ರಂಥಿಯ ತೆಗೆಯೋದ್ರಿಂದನೂ ಅವ್ರಿಗೇನೂ ಸಮಸ್ಯೆ ಆಗೋದಿಲ್ಲ. ಡಾಕ್ಟರ್ ಸಂದೀಪ್ ಅವರೇ, ಈಗ ಸಾಮಾನ್ಯವಾಗಿ ಕೆಲವು ಕಾಯಿಲೆಗಳು ಆನುವಂಶಿಕವಾಗಿ ಬರ್ತವೆ, ಹೆರಿಡಿಟ್ರಿ ಅಂತಂತ ಹೇಳಿ ಏನೋ ಅಂದ್ಕೊಂಡ್ಬಿಟ್ಟಿರ್ತೀವಿ. ಬಹುತೇಕ ಕೆಲವು ಕಾಯಿಲೆಗಳು ಈಗ ಜೀವನ ಶೈಲಿಯಿಂದ ಹಾರ್ಟಿನ ಸಮಸ್ಯೆ ಬಂತಂದರೆ ಅದಕ್ಕೂ ಕೂಡ ನಾವು ಎಲ್ಲದಕ್ಕೂ ಆನುವಂಶಿಕವಾಗಿ ಏನಾದ್ರು ಸಮಸ್ಯೆ ಇದೆಯಾ ಅಂತೀವಿ ನಾವು. BP, ಡಯಾಬಿಟಿಸ್ ಎಲ್ಲವೂ ಹಾಗೆ ಇದಕ್ಕೂ ಏನಾದರೂ ಆನುವಂಶಿಕವಾಗಿ ಕಾಯಿಲೆ ಬರುತ್ತಂತ ಏನಾದ್ರು ಇದೆಯಾ ಸರ್? ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅನ್ನೋದು ಎಲ್ಲ ಗಂಡಸರಲ್ಲೂ ಬಂದೇ ಬರುತ್ತೆ, ಅದನ್ನು ನಾವು ತಡೆಗಟ್ಟಕ್ಕಾಗೋದಿಲ್ಲ. ಈ ಕ್ಯಾನ್ಸರ್ ಅನ್ನೋದು ಪ್ರಾಸ್ಟೇಟಲ್ಲಿರುವಂಥ ಕ್ಯಾನ್ಸರು ಸಪೋಸ್ ಅವ್ರ ತಂದೆಗೋ ಅವ್ರ ತಾತಗೋ ಇದ್ದರೆ ಅವ್ರ ಮಕ್ಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಜನ್ರೇಷನಲ್ಲಿ ಬರೋವಂಥ ಸಾಧ್ಯತೆಗಳು ಭಾಳ ಜಾಸ್ತಿ ಈ ಕ್ಯಾನ್ಸರಲ್ಲಿ. ಸೊ ನಾವು ಅದಕ್ಕೆ ಏನು ಹೇಳ್ತೀವಿ ಅಂದರೆ, ಯಾರಿಗಾದರೂ ಅವ್ರ ಫ್ಯಾಮಿಲಿನಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋದು ಇದ್ದರೆ ಅವ್ರಿಗೆ ಬಹಳ ಕಮ್ಮಿ ವಯಸ್ಸಿನಿಂದನೇ ನಾವು ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡಿಕೊಂಡು ಪ್ರಾಸ್ಟೇಟ್ಗೆ ಬ್ಲಡ್ ಚೆಕಪ್ ಮಾಡಿಕೊಂಡು ಅದನ್ನು ಫಾಲೋ ಅಪ್ ಮಾಡಬೇಕು ಅಂತ ಹೇಳ್ತೀವಿ. ಯಾಕಂದರೆ ಅವರಲ್ಲಿ ಬರೋಂಥ ಚಾನ್ಸಸ್ಸು ನಾರ್ಮಲ್ ಪಾಪ್ಯುಲೇಷನ್ಗಿಂತಲೂ ಅವ್ರಿಗೆ ಜಾಸ್ತಿ. ಅಂದರೆ ಕ್ಯಾನ್ಸರ್ ಇದ್ದಾಗ ಹೌದು, ಅವ್ರಿಗಿದೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇದ್ದರೆ ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನು ಬರೋಂಥ ಚಾನ್ಸಸ್ ಬಹಳ ಜಾಸ್ತಿ. ಹಂಗೇನಾರು ಇದ್ದರೆ ನೀವು ಆ ಗ್ಲ್ಯಾಂಡನ್ನು ತೆಗೆದು ಬಿಡ್ತೀರಿ? ಇಲ್ಲ, ಅದನ್ನು ನಾವು ತಪಾಸಣೆ ಮಾಡ್ತೀವಿ ವಾರ್ಷಿಕವಾಗಿ ಒಂದ್ಸಲ. ಅದರಲ್ಲಿ ಸಮಸ್ಯೆ ಕಂಡ್ರೆ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲೇ ಕಂಡು ಬಂದರೆ ಅದನ್ನು ಪ್ರಾಸ್ಟೇಟ್ ಗ್ಲ್ಯಾಂಡನ್ನ ತೆಗೆಯೋದ್ರಿಂದ ಅವ್ರಿಗೆ ಅದು ಕ್ಯಾನ್ಸರಿಂದ ಮುಕ್ತಿನ ಕೊಡ್ಬೋದು. ಸರ್, ಈ ಪ್ರಾಸ್ಟೇಟ್ ಗ್ರಂಥಿಯನ್ನು ನೀವು ಸಂಪೂರ್ಣವಾಗಿ ತೆಗೆದುಬಿಡ್ತೀರೋ ಅಥವಾ ಪಾರ್ಷಿಯಲ್ ಕೆಲವು ಭಾಗ ಮಾತ್ರ, ಈಗ ಎಲ್ಲಿ ಅಫೆಕ್ಟ್ ಆಗಿದೆ ಆ ಭಾಗ ಅಷ್ಟೇ ತೆಗೆದುಬಿಟ್ಟು ಹಾಗೆ ಅದನ್ನು ಬಿಡ್ತಿರೋ, ಅಥವಾ ಪೂರ್ತಿ ತೆಗೆದ ಮೇಲೂ ಕೆಲವು ಭಾಗ ಉಳಿತದ, ಅದರದ್ದು ಒಂದು ಕಂಡೀಷನ್ ಏನಿರ್ತದೆ ಅದ್ರ ಬಗ್ಗೆ ತಿಳಿಸಿ. ಸರ್, ಇವಾಗ ಪ್ರಾಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆದಾಗ ನಾವು ನೋಡೋದೇನೆಂದರೆ ಅದು ಕ್ಯಾನ್ಸರ್ ಇದೆಯಾ ವಿತೌಟ್ ಕ್ಯಾನ್ಸರ್ ಅಂತ ನೋಡ್ತೀವಿ. ಯಾವಾಗ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ ಆವಾಗ ಸಂಪೂರ್ಣವಾಗಿ ಎಂಟೈರ್ ಪ್ರಾಸ್ಟೇಟ್ ಗ್ಲ್ಯಾಂಡನ್ನ ತೆಗಿಬೇಕಾಗುತ್ತೆ. ಯಾಕಂದರೆ ಅದನ್ನು ನಾವು ಸ್ವಲ್ಪ ಉಳಿಸಿದ್ರು ಕೂಡ ಮತ್ತೆ ಅದರಲ್ಲಿ ಕ್ಯಾನ್ಸರ್ ಬರೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ 100% ಏನಿರುತ್ತೋ ಅಷ್ಟು ತೆಗಿಬೇಕಾಗುತ್ತೆ. ಯಾವಾಗ ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಗುತ್ತೆ ಆವಾಗ ನಾವು ಸಂಪೂರ್ಣ ಪ್ರಾಸ್ಟೇಟ್ ಗ್ಲ್ಯಾಂಡನ್ನ ತೆಗೆಯೋದಿಲ್ಲ. ಸೊ ನಾವು ಯೂರಿನ್ ಪ್ಯಾಸೇಜ್ ಮಾಡೋ ಜಾಗದಲ್ಲಿ ಎಷ್ಟು ಬ್ಲಾಕ್ ಆಗಿರುತ್ತೋ ಅದು ಯೂರಿನ್ ಸರಾಗವಾಗಿ ಬರೋದಕ್ಕೆ ಅಷ್ಟು ಮಾತ್ರನೇ ತೆಗೆದಿರ್ತೀವಿ.
ಸೊ ಉಳ್ಕಿದ ಗ್ಲ್ಯಾಂಡ್ ಹಾಗೆ ಇರುತ್ತೆ. ಸೊ ಸರ್ಜರಿ ಮಾಡಿಸ್ಕೊಂಡ್ಮೇಲೆ ಏನು ಮಾಡ್ತಾರೆ, ನಾನು ಚೆನ್ನಾಗಿದ್ದೇನೆ ಅಂತ ಮತ್ತೆ ಫಾಲೋ ಅಪ್ ಬರ್ದಿರ ಬಿಟ್ಬಿಡ್ತಾರೆ. ಸೊ ಅದಕ್ಕೂ ಮತ್ತೆ ಫರ್ದರ್ ಫಾಲೋ ಅಪ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಪ್ರಾಸ್ಟೇಟ್ ಗ್ಲ್ಯಾಂಡ್ ಮತ್ತೆ ಒಂದು 5-6 ವರ್ಷ ಆದ ನಂತರ, ಆಪ್ರೇಷನ್ ಆದ ನಂತರ ಮತ್ತೇನು ಬೆಳವಣಿಗೆ ಆಗೋಂಥ ಚಾನ್ಸಸ್ ಇರುತ್ತೆ. ಮತ್ತು ಆ ಉಳ್ಕಿದ ಗ್ಲ್ಯಾಂಡಲ್ಲೂ ಫ್ಯೂಚರಲ್ಲಿ ಕ್ಯಾನ್ಸರ್ ಬರೋಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾರ್ಮಲಾಗಿ ಒಂದು 5-6% ಜನರಲ್ಲಿ ಯಾರು ಪ್ರಾಸ್ಟೇಟ್ ಸರ್ಜರಿ ಮಾಡಿಸ್ಕೊಂಡಿರ್ತಾರೆ ಅವರಲ್ಲೂ ಕೂಡ ಕ್ಯಾನ್ಸರ್ ಇರುತ್ತೆ. ಸೊ ಇವರು ಆಪ್ರೇಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಪ್ರಾಸ್ಟೇಟ್ ಸಮಸ್ಯೆ ಇನ್ಯಾವತ್ತೂ ಬರಲ್ಲ ಅನ್ನೋದು ಅದು ತಪ್ಪು ಕಲ್ಪನೆ. ಸೊ ಇದು ಯಾವತ್ತಿದ್ರೂ ಮತ್ತೆ ಬರ್ಬೋದು. ಅವರು ಅದನ್ನು ರೆಗ್ಯುಲರಾಗಿ ಫಾಲೋ ಅಪ್ ಮಾಡಿಸ್ಕೊತಾ ಇರಬೇಕಾಗುತ್ತೆ. ಹಾರ್ಟಲ್ಲಿ ಹೇಗೆ ಸ್ಟಂಟ್ಗಳನ್ನು ಹಾಕ್ತಾರೆ, ಹಾಗೆ ಇಲ್ಲಿ ಮೂತ್ರ ಸರಾಗವಾಗಿ ಹೋಗಲಿಕ್ಕೆ ಸ್ಟಂಟ್ ಎಲ್ಲ ಹಾಕ್ತಾರೆ. ಇವಾಗ ಹೊಸದಾಗಿ ಒಂದು US ಕಂಪನಿ ಒಂದು ಎದೆ ತಂತ್ರಜ್ಞಾನ ತಗೊಂಬಂದಿದೆ. ಅದು ಏನು ಮಾಡುತ್ತೆ ಅಂದರೆ, ಯೂರಿನ್ಗೆ ಹೋಗೋ ಪ್ಯಾಸೇಜ್ನ ಸ್ಟೆಂಟ್ ಮೂಲಕ ಅದನ್ನು ಅಗಲ ಮಾಡ್ತೀವಿ. ಅದೊಂದು 7 ದಿನದ ಕಾಲ ಅಲ್ಲೇ ಬಿಟ್ಟಿರ್ತೀವಿ. 7 ದಿನ ಆದಮೇಲೆ ಅದನ್ನು ವಾಪಸ್ ತೆಗೆದುಬಿಡ್ತೀವಿ ಸ್ಟೆಂಟನ್ನು. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ, ಸ್ಟಾರ್ಟಿಂಗಲ್ಲಿ 1 ವರ್ಷ 2 ವರ್ಷ ಕಾಲ ಅದು ಚೆನ್ನಾಗಿ ಅವ್ರಿಗೆ ರಿಸಲ್ಟ್ಸ್ ಕೊಡುತ್ತೆ. ಬಟ್ ಆದ ನಂತರ ಏನಾಗುತ್ತೆ, ಮತ್ತೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಬೆಳೆಯೋದ್ರಿಂದ ಅದೇನು ಅಗಲ ಮಾಡಿರ್ತಾರೆ ಅದು ಮತ್ತೆ ಕ್ರಮೇಣ ಶ್ರಿಂಕ್ ಆಗಿ ಮತ್ತೆ ಯೂರಿನ್ ಸಮಸ್ಯೆಗಳು ಬರುವಂಥದ್ದಾಗುತ್ತೆ. ಕೆಲವರು ಸರ್ಜರಿಗೆ ರೆಡಿ ಇರಲ್ಲ, ಅಂಥವ್ರಿಗೆ ಈ ಆಪ್ರೇಷನ್ಗೆ ಅಡ್ಮಿಟ್ ಆಗುವಂಥ ಅವಶ್ಯಕತೆ ಏನಿರಲ್ಲ, ಹಾಗೆ ಮಾಡಿಸ್ಕೋಬೋದು. ಸೊ ಕೆಲವರು ಆಪ್ರೇಷನ್ ಅಂತ ಭಯ ಪಟ್ಕೊಂಡವ್ರು ಏನು ಮಾಡ್ತಾರೆ, ಈ ರೀತಿ ಟ್ರೀಟ್ಮೆಂಟ್ನ ಚೂಸ್ ಮಾಡ್ಕೋತಾರೆ. ಆದ್ದರಿಂದ ಒಂದು 2 years 3 years ಕಾಲ ಅವ್ರಿಗೆ ರಿಲೀಫ್ ಅನ್ನೋದು ಸಿಗುತ್ತೆ. ಇವಾಗ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಹೊಸದಾಗಿ ಇವಾಗ ರೋಬೋಟಿಕ್ ತಂತ್ರಜ್ಞಾನ ಅಂತ ಬಂದಿದೆ. ಮುಂಚೆ 15 ವರ್ಷದ ಹಿಂದೆನೇ ಬಂದಿತ್ತು, ಬಟ್ ಅದಷ್ಟು ಜನರಿಗೆ ತಲುಪಿರಲಿಲ್ಲ. ಯಾಕಂದರೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಸರ್ಜರಿ ಆಗಿರೋದ್ರಿಂದ. ಈಗೇನಾಗಿದೆ, ಹಲವಾರು ಹಾಸ್ಪಿಟ್ಲಲ್ಲಿ ಆ ತಂತ್ರಜ್ಞಾನ ಅಳವಡಿಸ್ಕೊಂಡಿರೋದ್ರಿಂದ ಅದು ಭಾಳ ಕಮ್ಮಿ ವೆಚ್ಚದಲ್ಲೇ ಆಗುತ್ತೆ. ಹಾಗೂ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಕೂಡ ಈ ತಂತ್ರಜ್ಞಾನನ ತೊಗೊಂಬಂದಿದ್ದಾರೆ. ಹಾಗೂ ಈ ರೇಷನ್ ಕಾರ್ಡ್ ಇರೋಂಥ ಪೇಷಂಟ್ಸ್ಗೆ ಆ ಸ್ಕೀಮಲ್ಲಿ ಅವರು ಫ್ರೀ ಉಚಿತವಾಗಿಯೂ ಪಡ್ಕೋಬೋದು. ಅದರಿಂದ ಏನಾಗುತ್ತೆ ಅಂದರೆ, ಚಿಕ್ಕ ಚಿಕ್ಕ ಹೋಲ್ ಹಾಕಿ, ಅಂದರೆ ಲ್ಯಾಪ್ರೋಸ್ಕೋಪಿ ಅಂತ ಮುಂಚೆ ಕರಿತಿದ್ವಿ, ಅದಕ್ಕಿಂತನೂ ಅಡ್ವಾನ್ಸ್ ಟೆಕ್ನಾಲಜಿ. ಇದರಲ್ಲಿ ಆ ಪ್ರಾಸ್ಟೇಟ್ ಗ್ರಂಥಿನ ಸಂಪೂರ್ಣವಾಗಿ ತೆಗೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದೊಂದು 4 to 5 hours ಸರ್ಜರಿ ಆಗುತ್ತೆ. ಸೊ ಅದರಿಂದ ತೆಗಿಬೋದು. ಸೊ ಕ್ಯಾನ್ಸರ್ ಅಂತ ಡಯಾಗ್ನೋಸಿಸ್ ಮಾಡಿದವ್ರಿಗೆ ಈ ರೋಬೋಟಿಕ್ ತಂತ್ರಜ್ಞಾನ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಅನ್ನೋದನ್ನು ಸಂಪೂರ್ಣವಾಗಿ ತೆಗಿಬೋದು. ಸೊ ಇದರೊಂದು ಅಡ್ವಾಂಟೇಜ್ ಏನಂದರೆ, ಇದು ಚಿಕ್ಕ ಚಿಕ್ಕ ಹೋಲ್ಸ್ ಹಾಕಿ ಸರ್ಜರಿ ಮಾಡೋದ್ರಿಂದ ಅವ್ರು ಜಾಸ್ತಿ ದಿವಸ ಹಾಸ್ಪಿಟ್ಲಲ್ಲಿ ಇರೋಂಥ ಅವಶ್ಯಕತೆ ಇಲ್ಲ. 2 days ಆಪ್ರೇಷನ್ ಆದ ನಂತರ ಇದ್ದರೆ ಸಾಕಾಗುತ್ತೆ. 3ನೇ ದಿವಸದಿಂದ ಅವರ ರೆಗ್ಯುಲರ್ ಆ್ಯಕ್ಟಿವಿಟೀಸ್ನ ಮಾಡ್ಕೋಬೋದು. ಸೊ ಈ ಸಮಸ್ಯೆಗೆ ಒಳಗಾದವರು ವೈದ್ಯರ ಹತ್ರ ಆವಾಗ ಇವಾಗ ಚೆಕಪ್ಪಿಗೆ ಬರ್ತಿರ್ಬೇಕಾಗತ್ತೆ. ಖಂಡಿತ. ಯಾವಾಗ ಬರಬೇಕು ಸರ್ ಅವರು? ಸೊ ನಾವು ಆಪ್ರೇಷನ್ ಆದ ನಂತರ ಏನು ಮಾಡ್ತೀವಿ ಅಂದರೆ, 3 ತಿಂಗಳಿಗೆ ಒಂದ್ಸಲ ಫಸ್ಟ್ ಟೈಮ್ ಕರಿತೀವಿ, 1 ವರ್ಷದವರೆಗೂ. 1 ವರ್ಷ ಆದ ನಂತರ ವಾರ್ಷಿಕ ಒಮ್ಮೆ. ಸೊ ಆವಾಗ ಬಂದಾಗ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್, ಯೂರಿನ್ ತಪಾಸಣೆ ಹಾಗೂ ಬ್ಲಡ್ ಚೆಕಪ್ ಅನ್ನೋದು ಇರುತ್ತೆ. ಅದು ಮಾಡಿಸ್ಕೊಳ್ಳೋದ್ರಿಂದ ಮತ್ತೆ ಏನಾರು ರೀಗ್ರೋತ್ ಆಗ್ತಾ ಇದೆಯೋ ಅಥವಾ ಆಪ್ರೇಷನ್ ಮಾಡೋ ಜಾಗ ಹೇಗಿದೆ, ಪೇಷಂಟಿಗೆ ಸಿಮ್ಟಮ್ಸ್ ಹೇಗಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ನಾವು ಹಾಗೆ ವಾರ್ಷಿಕ ಒಮ್ಮೆ ಅಂತ ಅವ್ರನ್ನ ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಒಟ್ಟಾರೆ ಈ ಒಂದು ಪ್ರಾಸ್ಟೇಟ್ ಗ್ರಂಥಿಯ ಸಮಸ್ಯೆ, ಇದಕ್ಕೆ ಚಿಕಿತ್ಸೆ ಮತ್ತು ಯಾವ ರೀತಿಯಾದಂತಹ ಸಮಸ್ಯೆ ಇದೆ ಅಂತ ತಮ್ಮಲ್ಲಿ ಗೊತ್ತಾಗಬೇಕಂತಂದರೆ ಅವರು ಸಾಮಾನ್ಯವಾಗಿ ತಮ್ಮನ್ನು ತಾವು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಅಂದರೆ ಫಸ್ಟಿಗೆ ಡಾಕ್ಟ್ರ್ ಕಡೆ ಹೋಗಿಂದ ಮುಂಚೆ ಮೂತ್ರದಲ್ಲಿ ಏನೋ ಒಂದು ಸಮಸ್ಯೆ ಅನಿಸುತ್ತೆ, ಮೂತ್ರ ಸರಿಯಾಗಿ ಹೋಗ್ತಿರಂಗಿಲ್ಲ, ಆಮೇಲೆ ಏನೋ ಅವರಿಗೆ ಅನ್ಈಸಿನೆಸ್ ಇರುತ್ತೆ, ಮತ್ತು 50 ವರ್ಷ ಮೇಲೆ ಆಗಿರ್ತದೆ. ಅಂಥವರು ಖಂಡಿತವಾಗಿ ಪ್ರಾಸ್ಟೇಟ್ ಗ್ರಂಥಿಯನ್ನು ಒಮ್ಮೆ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಹೌದು. ಅದು ಆರಂಭದಲ್ಲಿ ಇದ್ದರೆ ಟ್ಯಾಬ್ಲೆಟ್ಗಳಿಂದನೇ ತಾವು ಆರಾಮ ಮಾಡ್ತೀರಿ, ಚಿಕಿತ್ಸೆ ಮಾಡ್ತೀರಿ. ನಂತರದ ಸ್ಥಿತಿನಲ್ಲಿ ಬಹುಶಃ ಅದು ಆಪರೇಷನ್ ಅವಶ್ಯಕತೆ ಇದ್ದರೆ ಮಾಡ್ತೀರಿ, ಅಥವಾ ಯಾವ ರೀತಿ ಚಿಕಿತ್ಸೆ ಅಂತ ಅನ್ನೋದನ್ನು ಮೂತ್ರಕೋಶ ತಜ್ಞರು ತಮ್ಮಂಥವ್ರು ಯೂರಾಲಜಿಸ್ಟ್ಗಳು ಅದನ್ನು ಡಿಸೈಡ್ ಮಾಡ್ತೀರಿ. ಹಾಗಾಗಿ ಇದನ್ನು ನಿರ್ಲಕ್ಷ್ಯ ಮಾಡ್ದೇ ಬೇಗನೆ ತಪಾಸಣೆ ಮಾಡಿಸ್ಕೊಂಡು ಚಿಕಿತ್ಸೆ ಪಡ್ಕೊಳ್ಳೋದು ವಾಸಿ ಅಂತ ಅನಿಸುತ್ತೆ. ಒಟ್ಟು ಈ ರೀತಿಯಾದಂಥ ಹಾರ್ಮೋನ್ ಸಮಸ್ಯೆಯಿಂದ ಏನು ಈ ಸಮಸ್ಯೆ ಬರುತ್ತೆ, ಇದು ಸಂಪೂರ್ಣವಾಗಿ ಗುಣ ಆಗಲಿಕ್ಕೆ ಸಾಧ್ಯ ಇದೆ, ಅದು ಮುಂಚೆನೇ ತಪಾಸಣೆ ಮಾಡಿಸ್ಕೊಂಡ್ರೆ. ಹೌದು. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ.